ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋ ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಅಂದರೆ ಈಗ PUC ಮುಗಿಸಿ ಮುಂದಿನ ವರ್ಷ ಪದವಿಗೆ ಸೇರ್ಪಡೆ ಆಗಬೇಕು ಅಂದ್ಕೊಂಡಿರೋರಿಗೆ ಒಂದು ಕಡೆ ಗುಡ್ ನ್ಯೂಸ್ ಆದರೆ, ಈಗ ಪದವಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೊಂದು ಕಡೆಯಿಂದ ನೋಡೋದಾದರೆ ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು. ಇದೀಗ ರಾಜ್ಯ ಸರ್ಕಾರ ಒಂದು ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದು, ಇದಕ್ಕೆ CM ಸಿದ್ದರಾಮಯ್ಯ ಅವರ ಅಸ್ತು ಅಷ್ಟೇ ಬಾಕಿ ಇದೆ. ಹಾಗಾದರೆ ಕೆಲವೊಂದಷ್ಟು ಜನರಿಗೆ ಖುಷಿ ಕೊಡ್ತಕ್ಕಂಥ ಮತ್ತು ಕೆಲವೊಂದಷ್ಟು ಜನರಿಗೆ ಬೇಸರದ ಸಂಗತಿ ಆಗಿರ್ತಕ್ಕಂಥ ಆ ವಿಷಯವಾದರೂ ಏನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ಉಚಿತವಾಗಿ ನಿಮ್ಮ ಮೊಬೈಲನ್ನು ತಲುಪ್ತಾ ಹೋಗುತ್ತೆ. ಸ್ನೇಹಿತರೆ, ಮತ್ತೊಂದು ವಿಷಯ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಸೊ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, 2021ರಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ NEP ಜಾರಿ ಆಗುತ್ತೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋದು ಜಾರಿ ಆಗುತ್ತೆ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 2020ರಲ್ಲಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸುತ್ತೆ. ಅದಾದ ನಂತರ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ 2021ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬಹಳ ತರಾತುರಿನಲ್ಲೇ ನೀತಿನ ಜಾರಿಗೆ ತಂದುಬಿಡ್ತಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿನ ಜಾರಿಗೆ ತಂದುಬಿಡ್ತಾರೆ. ಕೆಲವೊಂದು ವಿಶ್ವವಿದ್ಯಾನಿಲಯದ ಕುಲಪತಿಗಳ ಜೊತೆ ಸಭೆಯನ್ನು ಮಾಡಿದ ಬಳಿಕ ಯಾರ ಒಪ್ಪಿಗೆಯನ್ನು ಕೇಳಲ್ಲ, ಪರ ವಿರೋಧಗಳ ಚರ್ಚೆ ನಡೀತಿರ್ತದೆ. ಅದರ ಮಧ್ಯದಲ್ಲೇ ಈ ಒಂದು NEPನ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಜಾರಿಗೊಳಿಸ್ಬಿಡುತ್ತೆ. ಅದಾದ ನಂತರ ಏನು ಪ್ರಾಬ್ಲಮ್ ಆಯಿತು ಅಂತ ಅಂದರೆ, ಮೊದಲೆಲ್ಲ ಹೆಂಗಿತ್ತು ಅಂತಂದರೆ ಪದವಿ ಅಂತಂದರೆ 3 ವರ್ಷ, ಅದರಲ್ಲಿ 3 ಐಚ್ಛಿಕ ವಿಷಯ ಇರುತ್ತೆ. ಒಂದು ನಾವು ಸೆಲೆಕ್ಟೆಡ್, ನಮ್ಗೆ ಯಾವ್ದು ಇಷ್ಟ ಇರುತ್ತೋ ಆ ಸಬ್ಜೆಕ್ಟನ್ನು ತೆಗೆದುಕೊಳ್ಬಹುದಾಗಿತ್ತು. 3 ವರ್ಷಕ್ಕೇ ನಮ್ಮ ಡಿಗ್ರಿ ಮುಗಿದು ಹೋಗ್ತಾ ಇತ್ತು. ಆದರೆ NEP ಜಾರಿ ಆದಮೇಲೆ ಏನಾಗುತ್ತೆ ಅಂತಂದರೆ, ಅದೇ 3 ವರ್ಷ ವ್ಯಾಸಂಗ ಮಾಡ್ತಿದ್ದಂತಹ ಡಿಗ್ರಿನ 4 ವರ್ಷಗಳ ಕಾಲ ವ್ಯಾಸಂಗ ಮಾಡಬೇಕಾಗುತ್ತೆ. ಅದರಲ್ಲಿ 2 ಐಚ್ಛಿಕ ವಿಷಯ ಆದರೆ ಇನ್ನು 2 ನಾವೇ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಉದಾಹರಣೆಗೆ, ಈಗ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿರ್ತೀನಿ, ನಾನು ಹಾಗಾದರೆ ಸೈನ್ಸ್ ಮಾತ್ರ ಕಲಿಯೋದಾ? ಇಲ್ಲ, ಅದ್ರ ಜೊತೆಗೆ ನೀನು ಬೇಕಾದರೆ ಕಾಮರ್ಸ್ ಆದ್ರೂ ಕಾಮರ್ಸಲ್ಲಿ ಹೋಗ್ಬಿಟ್ಟು ಕಂಪ್ಯೂಟರೋ ಅಥವಾ ಅಕೌಂಟೆನ್ಸಿನೋ ಯಾವುದಾದ್ರೂ ಒಂದು ತೊಗೊಬೋದು. ಜೊತೆಗೆ ಆರ್ಟ್ಸ್ ಅಂದರೆ ಕಲಾ ವಿಭಾಗದಲ್ಲೂ ಹೋಗ್ಬಿಟ್ಟು ಇತಿಹಾಸನೋ ಅಥವಾ ರಾಜ್ಯಶಾಸ್ತ್ರನೋ ಯಾವುದಾದ್ರೂ ಒಂದು ತೊಗೋಬಹುದು. ಇತ್ತ ಕಡೆ ನಾನು ಸೈನ್ಸನ್ನು ಕಲ್ತಂಗೆ ಆಗ್ತಿತ್ತು, ಅದ್ರ ಜೊತೆಗೆ ಆರ್ಟ್ಸ್ ಮತ್ತು ಕಾಮರ್ಸಲ್ಲಿರ್ತಕ್ಕಂಥ ಒಂದೊಂದು ವಿಷಯಗಳನ್ನ ಕೂಡ ಕಲಿಯುವಂತಹ ಅವಕಾಶವನ್ನು, ಅಂದರೆ ಬಹು ಐಚ್ಛಿಕ ವಿಷಯಗಳನ್ನು ಕಲಿತಕ್ಕಂಥ ಅವಕಾಶವನ್ನು ಈ NEP ನಮಗೆ ಮಾಡಿಕೊಡುತ್ತೆ. ಆದರೆ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಒಂದಷ್ಟು ಜನರ ಪ್ರಶ್ನೆ ಆಯಿತು. ಆದರೂ ಕೂಡ ರಾಜ್ಯ ಸರ್ಕಾರ ಈ ಒಂದು ನೀತಿಯನ್ನು ಜಾರಿಗೊಳಿಸಿದ್ದು ಆಯಿತು. ಈಗ 2 ವರ್ಷ ಕಳೆದಿದ್ದು ಆಯಿತು. ಅದರಲ್ಲಿ 2 ಬ್ಯಾಚ್ಗಳು ವ್ಯಾಸಂಗ ಮಾಡ್ಕೊಂಡು ಹೋಗಿದ್ದು ಆಯಿತು. ಇನ್ನೊಂದು ಬ್ಯಾಚ್ ಇದೆ, ಅದು ಇವಾಗ 3ನೇ ವರ್ಷ ಮುಗಿಸಿ 4ನೇ ವರ್ಷಕ್ಕೆ ಈಗ ಕಾಲಿಡಬೇಕು. ಆದರೆ ಇಷ್ಟರಲ್ಲಿ ಈಗ ಆ 4 ವರ್ಷದ ಶಿಕ್ಷಣ ನೀತಿಗೆ ರಾಜ್ಯ ಸರ್ಕಾರ ಕೊಡೋಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರಂತೆ. ಅದಕ್ಕೆ CM ಸಿದ್ದರಾಮಯ್ಯನವರ ಅಸ್ತು ಒಂದಷ್ಟೇ ಬೇಕಾಗಿರೋದು ಅಂತ ಈಗ ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ತುಂಬ ವರ್ಷಗಳಿಂದ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಪರ ವಿರೋಧಗಳ ಚರ್ಚೆ ಅನ್ನೋದು ಆಗ್ತಾನೇ ಇತ್ತು. ಹೀಗಾಗಿ ಈಗ ರಾಜ್ಯ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಈ ಒಂದು ಶಿಕ್ಷಣ ನೀತಿಗೆ ಕೊಡಬೇಕು ಅನ್ನೋದಕ್ಕೆ ಸಮ್ಮತಿಯನ್ನು ಕೊಟ್ಟುಬಿಟ್ಟಿದೆ. ಇದರ ಶಿಫಾರಸಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿಗೆ ಹೋಗಿದೆ. ಆದರೆ ಇನ್ನೂ ಕೂಡ ಸಿದ್ದರಾಮಯ್ಯನವರು ಇದಕ್ಕೆ ಅಸ್ತು ಅಂದಿಲ್ಲ. ಆದರೂ ಕೂಡ ಕೆಲವೊಂದು ಮೂಲಗಳ ಪ್ರಕಾರ ಹೇಳುವಂಥ ಮಾಹಿತಿ ಏನಪ್ಪ ಅಂತಂದರೆ, NEP ರದ್ದಾಗುತ್ತೆ, ಈ ಶಿಕ್ಷಣ ನೀತಿ ರದ್ದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಡೆಯಿಂದ ಒಪ್ಪಿಗೆ ಸಿಕ್ಕಿಲ್ಲ. ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಮಹತ್ವದ ಬದಲಾವಣೆ ತರಬೇಕು ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈ ಒಂದು ಬದಲಾವಣೆಗೆ ಮುಂದಾಯಿತು ನಿಜ. ಆದರೆ ಈಗ ಇದಕ್ಕೆ ಕೊಡೋಕ್ಕೆ ಹೊರಟ್ರೆ ಈಗ ಡಿಗ್ರಿ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಗಳ ಗತಿ ಏನು? ಇದು ಕೂಡ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಅದರ ಜೊತೆಗೆ ಈ 2 ಬ್ಯಾಚ್ಗಳು ಏನು 2021ರಿಂದ ಈ ಸಾಲಿನವರೆಗೂ ಕೂಡ ಈ 2 ಬ್ಯಾಚ್ ಏನು ಹೋಗಿದ್ದಾರೆ, ಆ ಮಕ್ಕಳ ಗತಿ ಏನು? ಯಾಕಂತಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಈಗ ಎಲ್ಲ ಕಡೆ ಆಲ್ಮೋಸ್ಟ್ ಜಾರಿ ಆಗ್ತಾ ಇದೆ. ಅದರಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೂ ಅದರಿಂದ ಆಚೆ ಬಂದು ನಮ್ಮ ಭಾರತೀಯ ಸಾಂಸ್ಕೃತಿಕ ಕಟ್ಟಲೆಗಳಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೂ ತುಂಬ ಡಿಫ್ರೆನ್ಸ್ ಇದೆ. ಈಗ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಒಂದಷ್ಟು ಡಿಫ್ರೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಈಗ NEP ಜಾರಿಗೆ ತಂದಿದ್ರಿಂದ ಎಲ್ಲ ವಿಷಯಗಳಲ್ಲೂ ಕೂಡ ಒಂದು ಲೆವೆಲ್ಗೆ ಒಂದಷ್ಟು ಜ್ಞಾನ ಅನ್ನೋದು ಸಿಗ್ತಾ ಇತ್ತು.
ಅವರು ಅದನ್ನು ಮನಸ್ಸಿಟ್ಟು ಕಲಿತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಇತಿಹಾಸ ಅಂದರೆ ಏನು ಅನ್ನೋದು ಸೈನ್ಸ್ ವಿದ್ಯಾರ್ಥಿಗೂ ಗೊತ್ತಾಗ್ತಿತ್ತು, ಸೈನ್ಸ್ ಅಂದರೆ ಏನು ಅಂತ ಅನ್ನೋದು ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೂ ಗೊತ್ತಾಗ್ತಿತ್ತು, ಆ ಒಂದು ಆಪ್ಷನ್ ಇತ್ತು. ಆದರೆ ಈಗ ರಾಜ್ಯ ಸರ್ಕಾರ ದಿಢೀರನೆ ಈ ಕ್ರಮಕ್ಕೆ ಮುಂದಾಗಿರೋದು ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಹೊಡೆತ ಬೀಳುತ್ತೆ. ಮತ್ತೆ ಹಳೆ ಸಾಂಪ್ರದಾಯಿಕ ಶಿಕ್ಷಣ ನೀತಿಗೆ ನಾವು ಒಳಪಡ್ತೀವಿ ಅಂತ ಒಂದಷ್ಟು ಜನರು ಹೇಳ್ತಾ ಇದ್ದಾರೆ. ಪರ ವಿರೋಧ ಅನ್ನೋದು ಒಂದು ವಿಷಯ ಅಂತ ಬಂದ ಮೇಲೆ ಪರ ವಿರೋಧ ಇರುತ್ತೆ, ಆದರೆ ಅದನ್ನು ಅನುಸರಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಇನ್ನು 1986ರಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಶಿಕ್ಷಣ ನೀತಿಯನ್ನು ನಾವು ಜಾರಿ ಮಾಡಿಕೊಂಡಿರಲಿಲ್ಲ. ಆದರೆ 2021ರಲ್ಲಿ ಹೊಸದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಆಯಿತು, ಆದರೆ ಈಗ ಅದು ಕೂಡ ರದ್ದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ರದ್ದಾದರೆ ನೆಕ್ಸ್ಟ್ ಮುಂದೆ 3 ವರ್ಷದ ಕೋರ್ಸೇ ಇರುತ್ತೆ, ಏನೋ 3 ಐಚ್ಛಿಕ ವಿಷಯ, 1 ನಾವು ಸೆಲೆಕ್ಟೆಡು, ಹೀಗೆ ಇರುತ್ತಾ ಅಥವಾ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡ್ತಾರಾ? ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಕಡೆಯಿಂದ ಮಾಹಿತಿ ಬರುತ್ತೆ ಅಂತ ಹೇಳ್ತಾ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.